ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಟು ಮೈ ಮಿನಿ ಲಾಗ್. ಫ್ರೆಂಡ್ಸ್, ನಾನಿವಾಗ ತೋರ್ಸೋಕೆ ಹೊರಟ ಇದು ಬೆಂಗಳೂರಲ್ಲಿ ಜಿಗಣಿಯಲ್ಲಿರುವ ವೀರ ಬಸ್ ಫ್ಯಾಕ್ಟ್ರಿ. ಎಲ್ಲ ಸ್ಲೀಪರ್ ಕೋಚ್ ಬಸ್ ನೋಡಿರ್ತೀರ, ಸೆಮಿ ಸ್ಲೀಪರ್ ನೋಡಿರ್ತೀರ, ಯಾವ ಥರ ರೆಡಿ ಆಗುತ್ತೆ, ಎಲ್ಲಿಂದ ರೆಡಿ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಎಲ್ಲ ವೀಡಿಯೋನ ಕೊನೆ ತನಕ ನೋಡಿರಿ. ನೋಡಿ ಫ್ರೆಂಡ್ಸ್, ಇದೇ ಸ್ಲೀಪರ್ ಕೋಚ್ ಬಸ್ ನಾನು ತೋರಿಸ್ತಾ ಇರೋದು. ಯಾವುದೋ ಥರದ ಇಂಜಿನ್ ರೆಡಿ ಇರಲ್ಲ, ಎಲ್ಲ ಬಾಡಿ ಎಲ್ಲ ಫಿನಿಶಿಂಗ್ ಮಾಡ್ಕೊಂಡು ಆಮೇಲೆ ಇಂಜಿನ್ಗೆ ಸೆಟ್ ಮಾಡೋದು. ಇದನ್ನು ಇಲ್ಲಿ ಬಾಡಿ ಮಾಡ್ತಾರೆ, ಬಾಡಿ ಎಲ್ಲ ರೆಡಿ ಮಾಡ್ತಾರೆ. ಇಲ್ಲಿ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಇದನ್ನು ತೋರಿಸ್ತಾ ಇರೋ ಓಲ್ವೋ ನೋಡಿ, ಓಲ್ವೋ ಬಸ್ ಯಾವ ಥರ ಇದೆ ಅಂತ. ಇನ್ನೂ ಇಂಜಿನ್ ಯಾವುದೋ ಇದಕ್ಕೆ ಫಿಟ್ ಮಾಡಿಲ್ಲ. ಬಾಡಿ ರೆಡಿ ಆದಮೇಲೆ ಇಂಜಿನ್ ಫಿಟ್ ಮಾಡೋದು. ಇದನ್ನು ಓಲ್ವೋ ಬಸ್. ನೋಡಿ, ಅದು ಆದಮೇಲೆ ಈ ಥರ ರೆಡಿ ಮಾಡ್ತಾರೆ ಬಸ್ನ. ಇಲ್ಲಿ ಇವೆಲ್ಲ ಆಕ್ಸಿಡೆಂಟ್ ಆಗಿರೋ ಬಸ್ಗಳು, ಆಕ್ಸಿಡೆಂಟ್ ಆಗಿರೋ ಬಸ್ ಎಲ್ಲ ರೆಡಿ ಮಾಡ್ತಾರೆ ಇಲ್ಲಿ. ಯಾವ ಥರ ಆಕ್ಸಿಡೆಂಟ್ ಆಗಿದೆ ಅನ್ಕೊಂಡಷ್ಟು ಡ್ರೈವರ್ಗಳ ಲೈಫ್ ಸುಲಭ ಅಲ್ಲ, ಸೇಫ್ಟಿ ಅಲ್ಲ. ಬಸ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿರೋದು 2004ರಲ್ಲಿ. ಓನರ್ ಹೆಸರು ಬಂದುಬಿಟ್ಟು ಕೆ ಶ್ರೀನಿವಾಸ್ ರೆಡ್ಡಿ ಅಂತ. 2004ರಲ್ಲಿ ಸ್ಟಾರ್ಟ್ ಮಾಡಿ 2005, 2006, 2007 ಒಳ್ಳೆ ಸಕ್ಸಸ್ ಕಾಣ್ತಾರೆ. 206 ಬಸ್ಗಳನ್ನ ಅವ್ರ ಕಡೆಯಿಂದ ಕೊಡ್ತಾರೆ, ಕಂಪ್ನಿ ಕಡೆಯಿಂದ. ಅದರಲ್ಲಿ ದೊಡ್ಡದಾಗಿ ಇನ್ನೂ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ 8.5 ಎಕರೆ ಭೂಮಿ ತೊಗೊಂಡು ದೊಡ್ಡದಾಗಿ ಸ್ಟಾರ್ಟ್ ಮಾಡ್ತಾರೆ. ಇವಾಗ ತಿಂಗಳಿಗೆ ಇಲ್ಲ ಕಮ್ಮಿ ಅಂತಂದ್ರು 10-12 ಬಸ್ಗಳನ್ನ ಇವ್ರು ಕೊಡ್ತಾರಂತೆ. ಒಳ್ಳೆ ತುಂಬ ದೊಡ್ಡ ಹೆಸರಿದೆ. ಯಾವುದೇ ಕಸ್ಟಮರ್ ಕೇಳಿದ್ರು ಒಳ್ಳೆ ಕೆಲಸ, ಒಳ್ಳೆ ಬಿಲ್ಡ್ ಕ್ವಾಲಿಟಿ, ಒಳ್ಳೆ ಸರ್ವಿಸ್ ಅಂತಲೇ ಎಲ್ಲರೂ ಹೇಳೋದು. ಗಾಡಿ ಆಕ್ಸಿಡೆಂಟ್ ಆಗಿರೋ ಬಸ್ಗಳೆಲ್ಲ ರೆಡಿ ಮಾಡಿ ಕಳಿಸ್ತಾರೆ, ತುಂಬ ಚೆನ್ನಾಗಿ ಮಾಡಿ ಕಳಿಸ್ತಾರೆ ಅಂತ ಎಲ್ಲ ಜನರು ಕಸ್ಟಮರ್ ಹೇಳೋದು ಇದೆ ಮಾತು. ನೋಡಿ, ಫುಲ್ ಎಲ್ಲ ರೆಡಿ ಮಾಡೋದು ಬಸ್ ಸ್ಲೀಪರ್ ಕೋಚ್ ಇಲ್ಲೇ. ಇದು ಫುಲ್ ಬಸ್ ರೆಡಿ ಆಗಿದೆ. ಇವಾಗ ಡೆಲಿವರಿ ಇದೆ ಅಂತ ಇವತ್ತು. ಪೇಂಟ್ ಮಾಡಿ ಎಲ್ಲ ರೆಡಿ ಮಾಡಿ ಈ ಥರ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ನೋಡಿ, ಎಲ್ಲ ಬಸ್ಸುಗಳು ರೆಡಿಯಾಗಿ ನಿಂತಿದ್ದಾವೆ. ಇದನ್ನು ತೋರಿಸ್ತಾ ಇದೆ ನೋಡಿ, ಫುಲ್ ಫೈನಲ್ ಆಗಿ ರೆಡಿಯಾಗಿರೋ ಓಲ್ವೋ ಬಸ್. ಎಲ್ಲ ಫುಲ್ ರೆಡಿ ಮಾಡೋದೆಲ್ಲ ಇಲ್ಲೇ. ಓಲ್ವೋಗೆ ದೊಡ್ಡದಾಗಿ ಎಮರ್ಜೆನ್ಸಿ ಎಕ್ಸಿಟ್ ಕೊಟ್ಟಿದ್ದಾರೆ. ಆವಾಗಲೇ ತೋರಿಸಿದ್ದು ಓಲ್ವೋ ಬಸ್, ಇವಾಗ ತೋರಿಸ್ತಾ ಇದ್ದು ಸ್ಲೀಪರ್ ಕೋಚ್. ನೋಡಿ, ಇದು ಫುಲ್ ರೆಡಿ ಆಗಿದೆ, ಪ್ರತಿಯೊಂದು ರೆಡಿ ಆಗಿದೆ. ಫ್ರೆಂಡ್ಸ್, ಇವತ್ತಿನ ಲಾಗು ಇಷ್ಟೇ. ಎಲ್ಲ ಕಂಪನಿ ಎಲ್ಲ ಬಸ್ಸು ತೋರಿಸ್ಕೊಟ್ಟಿನಿ, ಯಾವ ಥರ ರೆಡಿ ಮಾಡ್ತಾರೆ, ಯಾವ ಥರ ಇದು ಮಾಡ್ತಾರೆ ಅಂತ. ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್.